ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ಸಮಗ್ರ ಆರ್ಥಿಕ ಮತ್ತು ವಾಣಿಜ್ಯ ಒಪ್ಪಂದಕ್ಕೆ ಇಂದು ಸಹಿ ಹಾಕಿವೆ. ಲಂಡನ್ನಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಯುನೈಟೆಡ್ ಕಿಂಗ್ಡಮ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರ ಸಮ್ಮುಖದಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಮತ್ತು ಅಲ್ಲಿನ ವಾಣಿಜ್ಯ ಸಚಿವ ಜೊನಾಥನ್ ರೆನಾಲ್ಡ್ಸ್ ಒಪ್ಪಂದಕ್ಕೆ ಸಹಿ ಹಾಕಿದರು. ಈ ವೇಳೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಉಪಸ್ಥಿತರಿದ್ದರು. ಮುಕ್ತ ವ್ಯಾಪಾರ ಒಪ್ಪಂದವು 2030ರ ವೇಳೆಗೆ ದ್ವಿಪಕ್ಷೀಯ ವಾಣಿಜ್ಯ ವಹಿವಾಟನ್ನು $120 ಶತಕೋಟಿ ಗೆ ಕೊಂಡೊಯ್ಯುವ ಉದ್ದೇಶವನ್ನು ಹೊಂದಿದೆ. ಒಪ್ಪಂದದಿಂದ ಯುನೈಟೆಡ್ ಕಿಂಗ್ಡಮ್ನ ಕೃಷಿ ಮಾರುಕಟ್ಟೆಗೆ ಭಾರತದ ಕೃಷಿ ಉತ್ಪನ್ನಗಳು ಸುಲಭವಾಗಿ ಪ್ರವೇಶಿಸಲಿವೆ. ಒಪ್ಪಂದದ ಮೂಲಕ ಡೈರಿ, ತರಕಾರಿ, ಖಾದ್ಯ ತೈಲಗಳು ಮುಂತಾದ ಸೂಕ್ಷ್ಮ ವಲಯಗಳನ್ನು ಭಾರತ ರಕ್ಷಿಸಲಿದೆ. ಯುನೈಟೆಡ್ ಕಿಂಗ್ಡಮ್ಗೆ ಭಾರತದಿಂದ ರಫ್ತಾಗುವ ಸಾಗರ ಉತ್ಪನ್ನಗಳಿಗೆ ಆಮದು ಸುಂಕ 20% ಶೂನ್ಯಕ್ಕೆ ಇಳಿಯಲಿದೆ. ಜವಳಿ ಉತ್ಪನ್ನಗಳಿಗೆ ಸುಂಕ ಶೂನ್ಯಕ್ಕೆ ಇಳಿಯಲಿದ್ದು, ರಾಸಾಯನಿಕಗಳ ಮೇಲೆ ಸುಂಕ 8% ಇಳಿಯಲಿದೆ. ಭಾರತದಿಂದ ರಫ್ತಾಗುವ ಸಂಸ್ಕರಿತ ಆಹಾರಗಳಿಗೆ ಶೂನ್ಯ ಸುಂಕವಿರಲಿದ್ದು, ಇದರಿಂದ ಗ್ರಾಮೀಣ ಜನರಿಗೆ ಹೆಚ್ಚಿನ ಪ್ರಯೋಜನವಾಗಲಿದೆ. ಸಾಮಾಜಿಕ ಭದ್ರತಾ ದೇಣಿಗೆಯಿಂದ ಯುನೈಟೆಡ್ ಕಿಂಗ್ಡಮ್ನಲ್ಲಿರುವ 75,000 ಭಾರತೀಯ ನೌಕರರಿಗೆ 3 ವರ್ಷದ ವಿನಾಯಿತಿ ದೊರೆಯಲಿದೆ. ವೃತ್ತಿಪರರು ಯುನೈಟೆಡ್ ಕಿಂಗ್ಡಮ್ಗೆ ಸುಲಭವಾಗಿ ಪ್ರವೇಶಿಸಬಹುದಾಗಿದೆ. ಒಪ್ಪಂದದಿಂದ 1,800 ಭಾರತೀಯ ಬಾಣಸಿಗರು, ಯೋಗ ತರಬೇತಿದಾರರು ಮತ್ತು ಶಾಸ್ತ್ರೀಯ ಸಂಗೀತಗಾರರು ಯುನೈಟೆಡ್ ಕಿಂಗ್ಡಮ್ಗೆ ತಾತ್ಕಾಲಿಕವಾಗಿ ಭೇಟಿ ನೀಡಿ ಸೇವೆಗಳನ್ನು ಒದಗಿಸಬಹುದಾಗಿದೆ.